ರೋಮಾಂಚವಾಗಿದೆ. ನಾಳೆ ಮತ್ತೆ 7 ಸ್ಥಳಗಳಲ್ಲಿ ಉತ್ಖನನಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ನಾಳೆ ಸಂಜೆ 4:30ಕ್ಕೆ ಜಿಲ್ಲಾಡಳಿತ ಭವನದಲ್ಲಿ ಮೀಟಿಂಗ್ ಅನ್ನು ನಡೆಸುವುದಕ್ಕೆ ಚಿಂತನೆ ಮಾಡ್ತಾ ಇದ್ದು, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗಿರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಅವರೊಟ್ಟಿಗೆ ಒಂದಷ್ಟು ಮಾತುಕತೆಯನ್ನು ನಡೆಸಲಿದ್ದಾರೆ. ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ನಾಳೆ ಸಂಜೆ 4:30ಕ್ಕೆ ಜಿಲ್ಲಾಡಳಿತ ಭವನದಲ್ಲಿ ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಈ ಒಂದು ಮೀಟಿಂಗ್ ನಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗಿರೆ ಉಪಸ್ಥಿತರಿದ್ದಾರೆ. ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾಳಿನ ಸಭೆಯಲ್ಲಿ ಪುರಾತನ ವಸ್ತುಗಳು, ಪತ್ತೆಯಾದಂತಹ ಪುರಾತನ ವಸ್ತುಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತರ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಪತ್ತರ್, ಪ್ರಮುಖವಾಗಿ ನೋಡಿ, ಲಕ್ಕುಂಡಿ ಇಡೀ ಕರ್ನಾಟಕ ಅಲ್ಲ ದೇಶದ ಗಮನವನ್ನ ಸೆಳೆದಿದೆ. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭ ಆಗ್ತಾ ಇದ್ದ ಹಾಗೆ ಸಾಕಷ್ಟು ಕುತೂಹಲ ಕಾರಣವಾಗಿತ್ತು. ಅದರಂತೆ ಇವತ್ತು ಕೆಲವೊಂದಿಷ್ಟು ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಏನೆಲ್ಲ ವಿಚಾರದ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಹೌದು ರೂಪ, ಏನಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಏನು ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ಆರಂಭವಾಗಿತ್ತು. ಇವತ್ತು 2ನೆಯ ದಿನ ಉತ್ಖನನ ನಡೀತಾ ಇತ್ತು. ಇಂಥ ಸಮಯದಲ್ಲಿ ಶಿವಲಿಂಗ, ಅಂದ್ರೆ ಇಲ್ಲಿ ಶಿವಲಿಂಗ ಪೀಠ ಎನ್ನುವ ರೀತಿಯಲ್ಲಿ ಒಂದು ಪುರಾತನ ವಸ್ತು ಕೂಡ ಸಿಕ್ಕಿದೆ. ಇದು ಶಿವಲಿಂಗದ ಮೇಲೆ ಪಾನಿ ಪೀಠ ಅಂತ ಹೇಳಲಾಗ್ತಾ ಇದೆ. ಇತಿಹಾಸ ತಜ್ಞರು ಕೂಡ ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಹೇಳಿದ್ರು ಇದು ಪಾನಿ ಪೀಠ ಇರಬಹುದು ಅಂತೇಳಿ. ಇದನ್ನು ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮತ್ತು ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಫೈನಲ್ ಮಾಡಬೇಕಾಗಿದೆ. ಈವರೆಗೆ ಮುಂಜಾನೆಯಿಂದ ಈವರೆಗೂ ಕೂಡ ಈ ಪ್ರಮಾಣದಲ್ಲಿ ಮಾತ್ರ ಈ ಸುತ್ತಮುತ್ತಲಿನ ಮಣ್ಣನ್ನು ಏನು ಸೂಕ್ಷ್ಮವಾಗಿ ತೆಗೆದಿದ್ದಾರೆ. ಬಹಳಷ್ಟು ಉತ್ಖನನದ ನಂತರ ಈ ಒಂದು ಪ್ರದೇಶದಲ್ಲಿ ಏನಾದರೂ ಸಿಗಬಹುದು ಪುರಾತನ ವಸ್ತುಗಳು ಅಂತ ಹೇಳಾಗ್ತಾ ಇದೆ. ಏನು ಇಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಸಿದ್ದನ ಬಾವಿ ಏನಿದೆ, ಸಿದ್ದನ ಬಾವಿ ಮಧ್ಯಭಾಗದಲ್ಲಿ ಈ ರೀತಿ 4 ಕಡೆ 10x10 ತೆಗೆದು ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಸುಮಾರು 3 ರಿಂದ 4 ತಿಂಗಳ ಕಾರ್ಯ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ ಇಲ್ಲಿ ಏನು ಮಡಿಕೆ ಕೂಡ ಸಿಕ್ಕಿದ್ವು, ಅದೇ ರೀತಿಯಾಗಿ ಇವಾಗ ಶಿವಲಿಂಗದ ಏನು ಪೀಠ ಸಿಕ್ಕಿದೆ. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಭಾಗದಲ್ಲಿ ಟಂಕಶಾಲೆ ಇತ್ತಂತೇಳಿ ಕಲ್ಯಾಣ ಚಾಲುಕ್ಯರು ಮತ್ತು ವಿಜಯನಗರ ಆಳ್ವಿಕೆಯ ಸಮಯದಲ್ಲಿ ಈ ಒಂದು ಪ್ರದೇಶದಲ್ಲಿ ಟಂಕಶಾಲೆ ಇತ್ತು. ಹೀಗಾಗಿ ಈ ಟಂಕಶಾಲೆ ಇರೋದ್ರಿಂದ ಇಲ್ಲಿ ನಾಣ್ಯಗಳನ್ನು ಕೂಡ ರೆಡಿ ಮಾಡ್ತಾ ಇದ್ರು. ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ನಿಧಿ ಸಂಪತ್ತು, ಚಿನ್ನ, ಬೆಳ್ಳಿ, ವಜ್ರ ವೈಡೂರ್ಯಗಳು ಕೂಡ ಸಿಗುತ್ತವೆ ಎನ್ನುವುದು ಕೂಡ ಗ್ರಾಮಸ್ಥರ ನಂಬಿಕೆಯಾಗಿದೆ. ಇನ್ನೊಂದು ಭಾಗದಲ್ಲಿ ನೋಡುವುದಾದರೆ ಏನು ಇಲ್ಲಿ ಸಿದ್ದನ ಬಾವಿ ಏನಿದೆ, ಈ ಸಿದ್ದನ ಬಾವಿಯಿಂದ ನೇರವಾಗಿ ದೇವಸ್ಥಾನಕ್ಕೆ ಹೋಗುವಂತ ಮಾರ್ಗ ಇರಬಹುದು. ಇಲ್ಲೊಂದು ಸಣ್ಣ ದೇವಸ್ಥಾನನೂ ಕೂಡ ಸಿಗಬಹುದು ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ 15 ರಿಂದ 20 ವರ್ಷಗಳ ಹಿಂದ್ಗಡೆ ಇಲ್ಲಿ 5 ರಿಂದ 10 ಅಡಿ 20 ಅಡಿವರೆಗೂ ಕೂಡ ಮಣ್ಣನ್ನು ಹಾಕಿದ್ದಾರೆ. ಇದು ಹೊರಗಡೆ ತೆಗೆದುಕೊಂಡು ಬಂದಂತ ಮಣ್ಣು. ಹೀಗಾಗಿ ದೇವಸ್ಥಾನ ತಳಭಾಗದಲ್ಲಿದ್ದರೆ ಮೇಲ್ಭಾಗದಲ್ಲಿ ಇವಾಗ ಏನು ಊರಿದೆ. ಈ ಲಕ್ಕುಂಡಿ ಗ್ರಾಮದಲ್ಲಿ ಸುಮಾರು 300-400ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಈ ಮನೆಗಳೆಲ್ಲ ಕೂಡ ಈ ದೇವಸ್ಥಾನ ಏನಿದೆ, ಈ ದೇವಸ್ಥಾನದ ಮೇಲ್ಗಡೆ ಇದೆ. ಅಂದ್ರೆ 8 ರಿಂದ 10 ಅಡಿ ಇಡೀ ಲಕ್ಕುಂಡಿಯನ್ನು ಅಗದರೆ ಇಲ್ಲಿ ದೊಡ್ಡದೊಂದು ಸಾಮ್ರಾಜ್ಯ ಸಿಗಬಹುದು, ದೊಡ್ಡದೊಂದು ದೇವಸ್ಥಾನಗಳ ಪತ್ತೆ ಆಗಬಹುದು, ಸಾಕಷ್ಟು ನಿಧಿ ಸಿಗಬಹುದು ಅನ್ನೋದು ಕೂಡ ಗ್ರಾಮಸ್ಥರ ವಿಶ್ವಾಸವಾಗಿದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಕೂಡ ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಬೆನ್ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಹೀಗಾಗಿ ಇವಾಗ ನಾಳೆ ಕೂಡ ಈ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪ್ರವಾಸೋದ್ಯಮ ಸಚಿವರಾದಂತಹ ಎಚ್.ಕೆ. ಪಾಟೀಲರು ಗದಗ ಜಿಲ್ಲಾ ಅಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಭೆ ಕೂಡ ನಡೆಸಲಿದ್ದಾರೆ. ಇವಾಗ 25 ಲಕ್ಷ ರೂಪಾಯಿದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಮುಂದಿನ ಹಂತದಲ್ಲಿ 7 ಪ್ರದೇಶದಲ್ಲಿ ಉತ್ಖನನ ಮಾಡಬೇಕನ್ನೂ ಕೂಡ ಲೆಕ್ಕಾಚಾರದಲ್ಲಿದ್ದಾರೆ. ಹೀಗಾಗಿ ನಾಳೆ ಹೈ ಮೀಟಿಂಗ್ ಕೂಡ ನಡೆಸ್ತಾ ಇದ್ದಾರೆ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರಬಹುದು, ಈ ಕ್ಷೇತ್ರದ ಶಾಸಕರಾದಂತಹ ಸಿ.ಸಿ. ಪಾಟೀಲರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಲಿದೆ. ಇನ್ನೂ ಈ ಒಂದು ಜಾಗವನ್ನು ಉತ್ಖನನ ಮಾಡೋದನ್ನು ಬಿಟ್ಟು ಇನ್ನೂ 7 ಕಡೆಯೂ ಕೂಡ ಮಾಡಲು ನಾಳೆ ಪ್ಲಾನ್ ಮಾಡಬಹುದು. ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಬಹುದು. ಈ ಉತ್ಖನನದ ಬಗ್ಗೆ ಮತ್ತು ಇಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಗ್ರಾಮಸ್ಥರಂತನೂ ಕೂಡ ಕೇಳೋಣ. ಸರ್, ಇವಾಗ ಉತ್ಖನನ ನಡೀತಾ ಇದೆ. ಇಲ್ಲಿ ಶಿವಲಿಂಗದ ಒಂದು ಪೀಠ ಅಂದ್ರೆ ಸಿಕ್ಕಿದೆ. ಏನೇನು ಸಿಗಬಹುದಂತೀರಿ? ನಿಮ್ಗೆ ಏನ್ ಕುತೂಹಲ ಇದೆ? ಲಕ್ಕುಂಡಿ ಐತಿಹಾಸಿಕ ಸ್ಥಳ ಇದು. 101 ಬಾವಿ 101 ಗುಡಿ ಇರ್ತಕ್ಕಂಥ ಪ್ರತೀತಿನ ಐತಿ. ಆಮೇಲಿಂದ ಹಿಂದಿನಲ್ಲಿದ್ದ ಹಿರಿಯರು ಹೇಳೋ ಲೆಕ್ಕಕ್ಕೆ ಒಂದು
ಟಂಕಸಾಲಿ, ಆಮೇಲಿಂದ ಇಲ್ಲಿ ಇರ್ತಕ್ಕಂತ ಹಳೆ ಕಾಲದ ನಾಣ್ಯಗಳು, ಆಮೇಲಿಂದ ಹೌದು ರೂಪ. ಏನಂತಂದ್ರೆ ಈ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ, ಇಲ್ಲಿ ಈ ಹಿಂದೆ ಟಂಕಶಾಲೆ ಇತ್ತು, ಹೀಗಾಗಿ ಸಾಕಷ್ಟು ನಿಧಿ ಸಂಪತ್ತು ವಜ್ರ ವೈಡೂರ್ಯ ಕೂಡ ಸಿಗುವ ನಿರೀಕ್ಷೆಗಳಿದಾವೆ. ಅದೇ ರೀತಿಯಾಗಿ ನಾಳೆ ಬೆಳಗ್ಗೆ ಎಂದಿನಂತೆ 8 ಗಂಟೆಗೆ ಇಲ್ಲಿ ಉತ್ಖನನ ಕಾರ್ಯ ಆರಂಭವಾಗಲಿದೆ. ರೂಪ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ಚಿನ್ನ, ಬೆಳ್ಳಿ, ವಜ್ರ ವೈಡೂರ್ಯಗಳು ಕೂಡ ಸಿಗುತ್ತವೆ ಅನ್ನೋದು ಕೂಡ ಗ್ರಾಮಸ್ಥರ ನಂಬಿಕೆಯಾಗಿದೆ. ಇನ್ನೊಂದು ಭಾಗದಲ್ಲಿ ನೋಡೋದಾದ್ರೆ ಏನು ಇಲ್ಲಿ ಸಿದ್ದನ ಬಾವಿ ಏನಿದೆ, ಈ ಸಿದ್ದನ ಬಾವಿಯಿಂದ ನೇರವಾಗಿ ದೇವಸ್ಥಾನಕ್ಕೆ ಹೋಗುವಂತ ಮಾರ್ಗ ಇರಬಹುದು. ಇಲ್ಲೊಂದು ಸಣ್ಣ ದೇವಸ್ಥಾನನೂ ಕೂಡ ಸಿಗಬಹುದು ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ 15ರಿಂದ 20 ವರ್ಷಗಳ ಹಿಂದ್ಗಡೆ ಇಲ್ಲಿ 5ರಿಂದ 10 ಅಡಿ 20 ಅಡಿವರೆಗೂ ಕೂಡ ಮಣ್ಣನ್ನು ಹಾಕಿದ್ದಾರೆ. ಇದು ಹೊರಗಡೆ ತೆಗೆದುಕೊಂಡು ಬಂದಂತ ಮಣ್ಣು. ಹೀಗಾಗಿ ದೇವಸ್ಥಾನ ತಳಭಾಗದಲ್ಲಿದ್ದರೆ ಮೇಲ್ಭಾಗದಲ್ಲಿ ಇವಾಗ ಏನು ಊರಿದೆ. ಈ ಲಕ್ಕುಂಡಿ ಗ್ರಾಮದಲ್ಲಿ ಸುಮಾರು 300-400ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಈ ಮನೆಗಳೆಲ್ಲ ಕೂಡ ಈ ದೇವಸ್ಥಾನ ಏನಿದೆ, ಈ ದೇವಸ್ಥಾನದ ಮೇಲ್ಗಡೆ ಇದೆ. ಅಂದ್ರೆ 8ರಿಂದ 10 ಅಡಿ ಇಡೀ ಲಕ್ಕುಂಡಿಯನ್ನು ಅಗದರೆ ಇಲ್ಲಿ ದೊಡ್ಡದೊಂದು ಸಾಮ್ರಾಜ್ಯ ಸಿಗಬಹುದು, ದೊಡ್ಡದೊಂದು ದೇವಸ್ಥಾನಗಳ ಪತ್ತೆ ಆಗಬಹುದು, ಸಾಕಷ್ಟು ನಿಧಿ ಸಿಗಬಹುದು ಅನ್ನೋದು ಕೂಡ ಗ್ರಾಮಸ್ಥರ ವಿಶ್ವಾಸವಾಗಿದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಕೂಡ ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಬೆನ್ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಹೀಗಾಗಿ ಇವಾಗ ನಾಳೆ ಕೂಡ ಈ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪ್ರವಾಸೋದ್ಯಮ ಸಚಿವರಾದಂತಹ ಎಚ್.ಕೆ. ಪಾಟೀಲ್ರು ಗದಗ ಜಿಲ್ಲಾ ಅಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಭೆ ಕೂಡ ನಡೆಸಲಿದ್ದಾರೆ. ಇವಾಗ 25 ಲಕ್ಷ ರೂಪಾಯಿದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಮುಂದಿನ ಹಂತದಲ್ಲಿ 7 ಪ್ರದೇಶದಲ್ಲಿ ಉತ್ಖನನ ಮಾಡಬೇಕನ್ನೂ ಕೂಡ ಲೆಕ್ಕಾಚಾರದಲ್ಲಿದ್ದಾರೆ. ಹೀಗಾಗಿ ನಾಳೆ ಹೈ ಮೀಟಿಂಗ್ ಕೂಡ ನಡೆಸ್ತಾ ಇದ್ದಾರೆ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರಬಹುದು, ಈ ಕ್ಷೇತ್ರದ ಶಾಸಕರಾದಂತಹ ಸಿ.ಸಿ. ಪಾಟೀಲ್ರು ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಲಿದೆ. ಇನ್ನೂ ಈ ಒಂದು ಜಾಗವನ್ನು ಉತ್ಖನನ ಮಾಡೋದನ್ನು ಬಿಟ್ಟು ಇನ್ನೂ 7 ಕಡೆನೂ ಕೂಡ ಮಾಡಲು ನಾಳೆ ಪ್ಲಾನ್ ಮಾಡಬಹುದು. ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಬಹುದು. ಈ ಉತ್ಖನನದ ಬಗ್ಗೆ ಮತ್ತು ಇಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಗ್ರಾಮಸ್ಥರಂತನೂ ಕೂಡ ಕೇಳೋಣ. ಸರ್, ಇವಾಗ ಉತ್ಖನನ ನಡೀತಾ ಇದೆ. ಇಲ್ಲಿ ಶಿವಲಿಂಗದ ಒಂದು ಪೀಠ ಅಂದ್ರೆ ಸಿಕ್ಕಿದೆ. ಏನೇನು ಸಿಗಬಹುದಂತೀರಿ? ನಿಮ್ಗೆ ಏನು ಕುತೂಹಲ ಇದೆ? ಲಕ್ಕುಂಡಿ ಐತಿಹಾಸಿಕ ಸ್ಥಳ ಇದು. 101 ಬಾವಿ 101 ಗುಡಿ ಇರ್ತಕ್ಕಂತ ಪ್ರತೀತಿನ ಐತಿ. ಆಮೇಲಿಂದ ಹಿಂದಿನಲ್ಲಿದ್ದ ಹಿರಿಯರು ಹೇಳೋ ಲೆಕ್ಕಕ್ಕ ಒಂದು ಟಂಕಸಾಲಿ, ಆಮೇಲಿಂದ ಇಲ್ಲಿ ಇರ್ತಕ್ಕಂತ ಹಳೆ ಕಾಲದ ನಾಣ್ಯಗಳು, ಆಮೇಲಿಂದ ಹೌದು ರೂಪ. ಏನಂತಂದ್ರೆ ಈ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ, ಇಲ್ಲಿ ಈ ಹಿಂದೆ ಟಂಕಶಾಲೆ ಇತ್ತು, ಹೀಗಾಗಿ ಸಾಕಷ್ಟು ನಿಧಿ ಸಂಪತ್ತು ವಜ್ರ ವೈಡೂರ್ಯ ಕೂಡ ಸಿಗುವ ನಿರೀಕ್ಷೆಗಳಿದಾವೆ. ಅದೇ ರೀತಿಯಾಗಿ ನಾಳೆ ಬೆಳಗ್ಗೆ ಎಂದಿನಂತೆ 8 ಗಂಟೆಗೆ ಇಲ್ಲಿ ಉತ್ಖನನ ಕಾರ್ಯ ಆರಂಭವಾಗಲಿದೆ. ರೂಪ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಪ್ರಮುಖವಾಗಿ ಸದ್ಯದ ಮಟ್ಟಿಗೆ